ಹೇ ಪ್ರತೀಕ್ಷಾ, ಪ್ರಕೃತಿ ಇವತ್ತು ಶಾಲೆಗೆ ಬಂದಿಲ್ಲ? ಓ ಗೊತ್ತಿಲ್ಲ ನಿಂಗೆ, ಇವತ್ತು ಅವಳ ಮದ್ವೆ ಕಣೆ. ಇಷ್ಟು ಬೇಗ? ಅವಳಿನ್ನು 9ನೇ ಕ್ಲಾಸ್ ಅಂತ ಇದ್ದಾಳೆ. 18 ವರ್ಷನೇ ತುಂಬಿಲ್ಲ. ಅವಳಿಗೆ ಈ ಮದ್ವೆ ಇಷ್ಟ ಇಲ್ಲ, ಆದ್ರೂ ಅವ್ರ ಮನೇಲಿ ಒತ್ತಾಯದಿಂದ ಈ ಮದ್ವೆ ಮಾಡ್ತಿದ್ದಾರೆ. ಅಯ್ಯೋ ವಿನರ ಮಾಡಿ ಮದ್ವೆ ನಿಲ್ಲಿಸ್ಬೇಕಲ್ಲ ನಾವು. ಈ ಬಾಲ್ಯ ವಿವಾಹ ಕಣೆ. ಹಾ, ಈ ಮದ್ವೆ ನೋಡಿದ್ರೆ ಅವ್ಳ ಜೀವನ ಹಾಳಾಗುತ್ತೆ ಕಣೆ. ಹೌದು, ಒಂದಿನ ನಮ್ಮ ಶಾಲೆಯಲ್ಲಿ ಪ್ರೇಯರ್ ಡೇ ಮೇಲೆ ಸರ್ ಹೇಳಿದ್ರಲ್ಲ, 18 ವರ್ಷದೊಳಗಿನ ಹೆಣ್ಮಕ್ಳಿಗೆ ಮತ್ತೆ 21 ವರ್ಷದೊಳಗಿನ ಗಂಡ್ ಮಕ್ಳಿಗೆ ಮದ್ವೆ ಮಾಡಿದ್ರೆ ಅದು ಬಾಲ್ಯ ವಿವಾಹ ಅಂತ. ಅದು ಕಾನೂನು ಪ್ರಕಾರ ಅಪರಾಧ ಅಲ್ವಾ? ಹಾ, ಅವ ಸರ್ ಹೇಳಿದ್ದು ನನಗೂ ನೆನಪೈತಿ. ಈ ಮದ್ವೆ ನಡೆದ್ರೆ ಗ್ರಾಮ ಪಂಚಾಯತಿ ಅಥವಾ PDOಗೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ಹೇಳಿದ್ರಲ್ಲ. ಗ್ರಾಮ ಪಂಚಾಯತಿ ಹತ್ರ ಹೋಗೋದು, PDO ಹತ್ರ ಹೋಗಿ, ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡೋಷ್ಟಕ್ಕೆ ಮದ್ವೆನೆ ಮುಗ್ದೋಗುತ್ತೆ. ಅವತ್ತು ಹೇಳಿರ್ಲಿಲ್ವಾ, 10998ಕ್ಕೆ ಕರೆ ಮಾಡಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವ್ರು ಬಂದು ಮದ್ವೆ ನಿಲ್ಲಿಸ್ತಾರೆ. ಅವ್ರಿಗೆ ಕರೆ ಮಾಡೋಣ ಆಯ್ತಾ? ಹಾ ಬಾ, ನಮ್ಮನೆಗೆ ಹೋಗೋಣ. ನಮ್ಮ ಅಪ್ಪನಿಗೆ ಫೋನ್ಸ್ಕೊಬರ್ತೀನಿ ಆಯ್ತಾ? 1998ಗೆ ಕಾಲ್ ಮಾಡು. ಹಲೋ, ನಮಸ್ತೆ ಮೇಡಮ್. ನಾವು ಸ್ವರ್ಬಾದಿಂದ ಹೈಸ್ಕೂಲ್ ವಿದ್ಯಾರ್ಥಿಗಳು ಮಾತನಾಡ್ತಾ ಇರೋದು. ನಮ್ಮ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವ ಪ್ರಕೃತಿ ಎಂಬ ಹುಡುಗಿಗೆ ಒತ್ತಾಯದ ಮದುವೆ ಮಾಡ್ತಾ ಇದ್ದಾರೆ ಮೇಡಮ್. ಅವ್ರಿಗೆ ಈ ಮದುವೆ ಚೂರು ಇಷ್ಟ ಇಲ್ಲ ಮೇಡಮ್. ದಯವಿಟ್ಟು ಬಂದು ಈ ಮದುವೆ ನಿಲ್ಲಿಸಿ ಮೇಡಮ್. 12 ಗಂಟೆ ಒಳಗಡೆ ಈ ಮದುವೆ ನಡೆದೋಗುತ್ತೆ ಮೇಡಮ್. ಬೇಗ ಬನ್ನಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಏತುನ ಗಟ್ಟಿಮಲ. ನಿಲ್ಲಿಸಿ ನಿಲ್ಲಿಸಿ. ಅಲ್ರಿ ಸಾಹೇಬ್ರ, ಏನಾಯ್ತು? ಯಾಕೆ ನಿಲ್ಸಿದ್ರಿ? ಇವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು. ಇವರು ಹೇಳ್ತಾರೆ ಕೇಳಿ. ಬಾಲ್ಯ ವಿವಾಹ ನಡೀತಿದೆ, ಕಂಪ್ಲೇಂಟ್ ಬಂದಿದೆ. ಬಾಲ್ಯ ವಿವಾಹ ಅಂದ್ರೆ ಏನ್ರಿ? ಕಾನೂನು ಪ್ರಕಾರ 18 ಗಂಟೆಗೆ 21ರ ಒಳಗೆ ಮದುವೆ ಮಾಡಿದರೆ ಅದು ಬಾಲ್ಯ ವಿವಾಹ. ಇಲ್ಲಿ ನೋಡ್ರಿ, ನಿಮ್ಮ ಮಗಳ ಶಾಲೆಯ ದೃಢೀಕರಣ ಪತ್ರ ತಂದಿದ್ದೇವೆ. ಅಲ್ರಿ ಸಾಹೇಬ್ರ, ಇದು ನಮ್ಮ ಮಗಳ ಮದ್ವೆ. ನಾವು ಯಾವ ಮಾಡ್ಬೇಕಂತ ಗೊತ್ತೈತಿ. ಅದನ್ನೆಲ್ಲ ಕೇಳಕ್ ನೀವ್ಯಾರಿ? ನಿಮಗೆ ಗೊತ್ತಿಲ್ಲ ಅಂದ್ರೆ ತಿಳಿದುಕೊಡ್ರಿ. ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಅನೇಕ ಕಾನೂನುಗಳು ಜಾರಿಗೆ ಬಂದಿವೆ. 2006ನೇ ಇಸವಿಯಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾನೂನು ಜಾರಿಗೆ ಬಂದಿದೆ. ಆ ಕಾನೂನಾಗ ಏನೈತ್ರಿ? ಅದನ್ನಾರ ಹೇಳೋಣ ಕೇಳ್ರಿ. ಬಾಲ್ಯ ವಿವಾಹ ಮಾಡಿದವರಿಗೆ ಅಥವಾ ಬಾಲ್ಯ ವಿವಾಹ ಮಾಡಿಸಿದವರಿಗೆ 1 ರಿಂದ 2 ವರ್ಷ ಜೈಲು, 1 ಲಕ್ಷ ರೂಪಾಯಿ ದಂಡ. ಅಷ್ಟೇ ಅಲ್ರಿ, ಮದುವೆ ಮಾಡಿದ ತಂದೆ ತಾಯಿಗಳಿಗೆ, ಸಂಬಂಧಿಕರಿಗೆ, ಮದುವೆ ಮಾಡಿಸಿದವರಿಗೆ, ಬಾಲಕದವರಿಗೆ, ವಾಹನ ಚಲಾಯಿಸಿದರೆ ಅವರು ಅಷ್ಟೇ ಅಲ್ರಿ, ಭಾಗವಹಿಸಿದ ಎಲ್ಲರೂ ಕೂಡ ಅಪರಾಧಿಗಳಾಗುತ್ತಾರೆ. ಅಲ್ರಿ ಸಾಹೇಬ್ರೆ, ಯಾವಾಗಿದ್ರು ಒಂದಿನ ಮದ್ವೆ ಮಾಡಿದೆ. ನಮಗೆ ಅನುಕೂಲ ಆದಾಗ ಒಳ್ಳೆ ಸಂಬಂಧ ಬಂದ ಮದ್ವೆ ಮಾಡ್ತೀವಿ. ನಾವು ಮದ್ವೆ ಮಾಡೋದ್ರಿಂದ ಸರ್ಕಾರಕ್ಕೆ, ಕಾನೂನಿಗೆ ಏನ್ ತೊಂದರೆ ಐತಿ? ಕರೆಕ್ಟಾಗಿ ಕೇಳಿದ್ರಿ. ಈಗ ಬಾಲ್ಯ ವಿವಾಹ ಮಾಡೋದ್ರಿಂದ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ. ಇದರಿಂದ ತೊಂದರೆ ಇರೋದು ಮದುವೆ ಮಾಡಿಸಿದ ತಂದೆ ತಾಯಿ ಮತ್ತು ಮಕ್ಕಳಿಗೆ. ನೋಡ್ರಿ, ಕಡಿಮೆ ವಯಸ್ಸಿನಾಗ ಮದುವೆ ಮಾಡೋದ್ರಿಂದ ಮದುವೆಯಾದ ಮಕ್ಕಳ ಬಾಲ್ಯತನ, ಶಿಕ್ಷಣ, ಮನೋರಂಜನೆ, ಗೆಳೆಯರ ಒಳನಾಟ ಎಲ್ಲ ಕಳ್ಕೊಂತಾರ. ಕಡಿಮೆ ವಯಸ್ಸಿಗೆ ಒತ್ತಡ ಹೊರುವುದರಿಂದ ದೌರ್ಜನ್ಯ, ಮಾನಸಿಕ ಕಿರುಕುಳ ಉಂಟಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕುಗ್ಗಿ ಹೋಗುತ್ತಾರೆ. ಅಷ್ಟೇ ಅಲ್ಲದೆ ಅನಕ್ಷರತೆ, ಅಜ್ಞಾನ, ಬಡತನ ಉಂಟಾಗುತ್ತದೆ. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಹೆರಿಗೆ, ಗರ್ಭಧಾರಣೆ ಇವನ್ನೆಲ್ಲ ತಡೆಕೊಳ್ಳೋಕೆ ಆಗುವುದಿಲ್ಲ. ಗರ್ಭಪಾತ ಆಗಬಹುದು. ಹೆರಿಗೆ ಸಮಯದಲ್ಲಿ ಶಿಶು ಮರಣ ಅಥವಾ ತಾಯಿ ಮರಣ ಆಗಬಹುದು. ಒಟ್ನಾಗ ಕಡಿಮೆ ವಯಸ್ಸಿನಿಂದ ಮದುವೆ ಮಾಡಿ ಅವ್ರ ಭವಿಷ್ಯನೇ ಕಿತ್ಕೊಂಡಾಗ್ತದ ನೋಡ್ರಿ. ಅಯ್ಯೋ, ಕಂಡು ನನ್ನ ಮಗಳ ಭವಿಷ್ಯನ ನನ್ನ ಕೈಯಿಂದನೇ ಹಾಳು ಮಾಡಕ್ ಹೊಂಟಿದ್ದೆ. ನೀವು ಬಂದು ನಮ್ ಕನ್ಸಿಸಿದ್ ಭಾಳ ಒಳ್ಳೇದಾಗ್ತ್ರಿ. ನಾವು 18 ವರ್ಷ ತುಂಬೋದೊಳಗ ಮದುವೆ ಮಾಡಿದ್ರಿ. ನಮ್ಮ ಅಕ್ಕಿನ ಶಾಲೆಗೆ ಕಳಿಸ್ತೀವ್ರಿ. ಜೊತೆಗೆ ನಮ್ಮ ಸಂಬಂಧಿಕರಿಗೂ ಹೇಳ್ತೀವ್ರಿ. ನಿಮ್ಮಿಂದ ಭಾಳ ಎದಳಿ ಊಟ ಮಾಡಿ ನಿಮ್ಮ ಮನೆಗೆ ಹೋಗಿ. ನೋಡಿ, ನೀವು ನಿಮ್ಮ ಮಕ್ಕಳ ಮದುವೆಗಳನ್ನ ಬೇಗ ಮಾಡಿ ನಿಮ್ಮ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡಿ. ಮಗುವಿಗೆ ಬೇಕಾಗಿರುವುದು ಶಿಕ್ಷಣ, ಮದುವೆ ಅಲ್ಲ. ಇದೇ ಸಮಯದಲ್ಲಿ ಬಾಲ್ಯ ವಿವಾಹ ಪ್ರತಿಜ್ಞೆ ಹೇಳೋಣ ಬನ್ನಿ. ಭಾರತದ ಪ್ರಜೆಯ